14ನೇ ಜುಲೈ 1885 ಆಷಾಢ ಶುಕ್ಲ ಬಿದಿಗೆ ಮಂಗಳವಾರ. ಇಂದು ಪುರಿಯಲ್ಲಿ ಶ್ರೀ ಜಗನ್ನಾಥ ರಥೋತ್ಸವ. ಪರಮಹಂಸರು ಮುಂಜಾನೆಯೇ ಹಾಸಿಗೆಯಿಂದ ಎದ್ದು ಬಿಟ್ಟಿದ್ದಾರೆ. ಕೊಠಡಿಯಲ್ಲಿ ಒಬ್ಬರೇ ಏಕಾಕಿಯಾಗಿ ಭಗವನ್ನಾಮ ಜಪ ಮಾಡುತ್ತಾ ನರ್ತಿಸುತ್ತಿದ್ದಾರೆ. ಮಾಸ್ಟರ್ ಕೊಠಡಿಗೆ ಬಂದು ಅವರಿಗೆ ಪ್ರಣಾಮ ಮಾಡಿದ. ಉಳಿದ ಭಕ್ತರು ಕ್ರಮೇಣ ಒಬ್ಬೊಬ್ಬರಾಗಿ ಅಲ್ಲಿಗೆ ಬಂದು ಅವರಿಗೆ ಪ್ರಣಾಮ ಮಾಡಿ ಅವರ ಹತ್ತಿರ ಕುಳಿತುಕೊಂಡರು. ಪರಮಹಂಸರು ಪೂರ್ಣನಿಗಾಗಿ ಬಹಳ ವ್ಯಾಕುಲರಾಗಿದ್ದಾರೆ. ಅವರು ಮಾಸ್ಟರೊಡನೆ ಆತನ ಸಂಬಂಧವಾಗಿ ಮಾತುಕತೆಯಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ನೀನು ಪೂರ್ಣನಿಗೆ ಏನಾದರೂ ಹೇಳಿದೆಯೇನು? ಮಾಸ್ಟರ್: ಹೌದು, ಚೈತನ್ಯನ ಜೀವನ ಚರಿತ್ರೆ ಓದುವಂತೆ ಹೇಳಿದ್ದೇನೆ. ಆತನ ಜೀವನದ ಸಂಬಂಧವಾಗಿ ಆತನಿಗೆ ಅನೇಕ ವಿಷಯಗಳು ಗೊತ್ತಿವೆ. ಜನರು ಸತ್ಯಸಂಧರಾಗಬೇಕು ಎಂಬುದಾಗಿ ನೀವು ಹೇಳುವುದನ್ನು ನಾನು ಆತನಿಗೆ ತಿಳಿಸಿದ್ದೇನೆ. ಶ್ರೀರಾಮಕೃಷ್ಣರು: ಒಳ್ಳೆಯದು. ನನ್ನ ಸಂಬಂಧವಾಗಿ ನೀನು ಅವರು ಒಬ್ಬ ಅವತಾರ ಪುರುಷರು ಎಂದು ಹೇಳಿದಾಗ ಅದನ್ನು ಹೇಗೆ ಸ್ವೀಕರಿಸಿದ? ಮಾಸ್ಟರ್: ನಾನು ಆತನಿಗೆ ಹೇಳಿದೆ, ಚೈತನ್ಯ ದೇವನಂಥ ಒಬ್ಬ ವ್ಯಕ್ತಿಯನ್ನು ನೋಡಬೇಕೆಂದಿದ್ದರೆ ಬಾ ನನ್ನೊಡನೆ ಅಂತ. ಶ್ರೀರಾಮಕೃಷ್ಣರು: ಇನ್ನೇನಾದರೂ? ಮಾಸ್ಟರ್: ನಿಮ್ಮ ಆ ಮಾತು, ಆನೆ ಚಿಕ್ಕ ಕಟ್ಟೆಗೆ ಇಳಿಯಿತು ಅಂದರೆ ನೀರು ಅಲ್ಲೋಲ ಕಲ್ಲೋಲವಾಗಿ ದಡದ ಸುತ್ತಲೂ ಬಂದು ಅಪ್ಪಳಿಸುತ್ತದೆ. ಅದೇ ರೀತಿಯಾಗಿ ಚಿಕ್ಕ ಪಾತ್ರದಿಂದಲೂ ಭಾವ ಉಕ್ಕಿ ಹೊರಹೊಮ್ಮಿ ಬಿಡುತ್ತದೆ. ಆತ ಮೀನು ತಿನ್ನುವುದನ್ನು ಬಿಟ್ಟಿರುವುದಕ್ಕಾಗಿ ನಾನು ಆತನಿಗೆ ಹೇಳಿದೆ. ಹಾಗೇಕೆ ಮಾಡಿದೆ? ಅದಕ್ಕಾಗಿ ನಿನ್ನ ಮನೆಯವರು ಒಂದು ಗಲಾಟೆಯನ್ನೇ ಎಬ್ಬಿಸಿಬಿಡುತ್ತಾರೆ ಅಂತ. ಶ್ರೀರಾಮಕೃಷ್ಣರು: ಅದು ಸರಿ. ಭಾವಗಳನ್ನು ಆಂತರ್ಯದಲ್ಲಿ ಇಟ್ಟುಕೊಳ್ಳುವುದೇ ಒಳ್ಳೆಯದು. ಗಂಟೆ ಪ್ರಾತಃ ಕಾಲ 6:30. ಬಲರಾಮನ ಮನೆಯಿಂದ ಹೊರಟು ಮಾಸ್ಟರ್ ಗಂಗಾ ಸ್ನಾನಕ್ಕೆ ಹೋಗುತ್ತಿದ್ದಾನೆ. ಆಗ ಇದ್ದಕ್ಕಿದ್ದ ಹಾಗೆ ಭೂಮಿ ಕಂಪಿಸಲಾರಂಭಿಸಿತು. ಒಡನೆಯೇ ಆತ ಪರಮಹಂಸರಿದ್ದ ಕೊಠಡಿಗೆ ಹಿಂದಿರುಗಿ ಬಂದು ಬಿಟ್ಟ. ಅವರು ಬೈಠಕ್ ಖಾನೆಯಲ್ಲಿ ನಿಂತಿದ್ದರು. ಪರಮಹಂಸರು ಭಕ್ತರು ಅವರ ಸುತ್ತಲೂ ನಿಂತಿದ್ದರು. ಅವರೆಲ್ಲರೂ ಭೂಕಂಪದ ವಿಷಯವಾಗಿ ಮಾತನಾಡುತ್ತಿದ್ದರು. ಇಂದಿನ ಭೂಮಿಯ ಕಂಪನ ಸ್ವಲ್ಪ ಬಲವಾದ್ದೇ ಆಗಿತ್ತು. ಭಕ್ತರಲ್ಲಿ ಅನೇಕರು ಹೆದರಿಬಿಟ್ಟಿದ್ದರು. ಮಾಸ್ಟರ್: ನಾವೆಲ್ಲರೂ ನೆಲ ಅಂತಸ್ತಿಗೆ ಇಳಿದು ಬಂದು ಬಿಡಬೇಕಾಗಿತ್ತು. ಶ್ರೀರಾಮಕೃಷ್ಣರು: ನಮ್ಮ ವಾಸಸ್ಥಾನ ಇಂಥ ದುರ್ದಶೆಗೆ ತುತ್ತಾಗುವ ಸಂಭವವಿದೆ. ಆದರೂ ಜನ ಮಾತ್ರ ಅಹಂಕಾರ ಬಿಡುವ ಹಾಗಿಲ್ಲ. ಮಾಸ್ಟರಿಗೆ: ಆ ಆಶ್ವೀಜ ಮಾಸದ 5ನೇ ಅಕ್ಟೋಬರ್ 1864 ಚಂಡಮಾರುತ ನಿನ್ನ ಜ್ಞಾಪಕದಲ್ಲಿದೆಯೇನು? ಮಾಸ್ಟರ್: ಹೌದು, ಜ್ಞಾಪಕದಲ್ಲಿದೆ. ಆಗ ನಾನು ಬಹಳ ಚಿಕ್ಕ ಹುಡುಗನಾಗಿದ್ದೆ. 9-10 ವಯಸ್ಸು. ಆಗ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ನಾನೊಬ್ಬನೇ ಇದ್ದೆ. ಭಗವಂತನನ್ನು ಕರೆಯಲಾರಂಭಿಸಿದೆ. ಮಾಸ್ಟರ್ ಆಶ್ಚರ್ಯಚಕಿತನಾಗಿ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಾನೆ. ಪರಮಹಂಸರು ಇದ್ದಕ್ಕಿದ್ದ ಹಾಗೆ ಆ ಚಂಡಮಾರುತದ ವಿಷಯವಾಗಿ ನನಗೇಕೆ ಪ್ರಶ್ನೆ ಹಾಕಿದರು? ನಾನೊಬ್ಬನೇ ಏಕಾಂಗಿಯಾಗಿ ಕೊಠಡಿಯಲ್ಲಿ ಕುಳಿತು ಕಣ್ಣೀರಿಡುತ್ತಾ ಅತ್ಯಂತ ವ್ಯಾಕುಲನಾಗಿ ಭಗವಂತನಿಗೆ ಮೊರೆಯಿಡುತ್ತಿದ್ದುದು ಇವರ ದಿವ್ಯ ದೃಷ್ಟಿಗೆ ಗೋಚರವಾಗಿ ಬಿಟ್ಟಿದೆಯೇನು? ಅದನ್ನು ನನಗೆ ಜ್ಞಾಪಿಸುತ್ತಿರುವರೇ? ಹುಟ್ಟಿನಿಂದಲೇ ಇವರು ನನ್ನ ಗುರುವಾಗಿ ನನ್ನನ್ನು ರಕ್ಷಿಸುತ್ತಾ ಬಂದಿದ್ದಾರೇನು? ಶ್ರೀರಾಮಕೃಷ್ಣರು: ದಕ್ಷಿಣೇಶ್ವರದಲ್ಲಿ ಆ ಚಂಡಮಾರುತ ಎದ್ದಾಗ ಆಗಲೇ ಹಗಲು ಬಹಳವಾಗಿ ಮುಂದುವರೆದಿತ್ತು. ಜನರು ಹೇಗೋ ಮಾಡಿ ಅನ್ನ ಬೇಯಿಸಿಕೊಂಡರು. ಮರಗಿಡಗಳೆಲ್ಲ ಬೇರು ಸಹಿತ ಉರುಳಿಕೊಂಡವು. ನೋಡು, ನಾವು ವಾಸಿಸುವ ಮನೆಗೆ ಈ ದುರ್ದಶೆ. ಆದರೆ ಪೂರ್ಣಜ್ಞಾನ ದೊರೆತ ನಂತರ ಸ್ವಾಭಾವಿಕ ಮರಣಕ್ಕೂ ಮತ್ತು ಕೊಲೆಯ ಮರಣಕ್ಕೂ ಯಾವ ಭೇದವೂ ತೋರದಂತಾಗುತ್ತದೆ. ಆದರೆ ಎರಡೂ
ಮಿಥ್ಯಾ. ಮನುಷ್ಯ ಸತ್ತರೂ ಆತನ ನಿಜ ಸ್ವರೂಪ ಸಾಯುವುದಿಲ್ಲ. ಆತನನ್ನು ಕೊಂದು ಹಾಕಿದರೂ ಆತನ ನಿಜ ಸ್ವರೂಪ ಸಾಯುವುದಿಲ್ಲ. ಯಾರದು ನಿತ್ಯವೋ ಆತನದೇ ಲೀಲೆ. ಆತನೇ ಒಂದು ರೂಪದಲ್ಲಿ ನಿತ್ಯನಾಗಿದ್ದಾನೆ, ಇನ್ನೊಂದು ರೂಪದಲ್ಲಿ ಲೀಲೆಯಾಗಿದ್ದಾನೆ. ಲೀಲೆ ಕೊನೆಗೊಂಡಿತು ಅಂದರೆ ನಿತ್ಯ ಇದ್ದೇ ಇರುತ್ತದೆ. ನೀರು ಅಲೆಯ ರೂಪಿನಲ್ಲಿದ್ದರೂ, ನೀರು ಸುಮ್ಮನೆ ನಿಂತಿದ್ದರೂ ನೀರೇ. ಅಲೆ ನಿಂತು ಹೋಯಿತು ಅಂದರೆ ಅದು ಮತ್ತೆ ಎಂದಿನ ನೀರೇ. ಪರಮಹಂಸರು ಭಕ್ತರೊಡನೆ ಬೈಠಕ್ಖಾನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಮಹೇಂದ್ರ ಮುಖರ್ಜಿ, ಹರಿ, ಚಿಕ್ಕನರೇನ ಮತ್ತು ಇನ್ನೂ ಕೆಲವು ಯುವ ಭಕ್ತರು ಅಲ್ಲಿ ಕುಳಿತುಕೊಂಡಿದ್ದಾರೆ. ಹರಿ ಏಕಾಂಗಿಯಾಗಿ ವೇದಾಂತಾಧ್ಯಯನ ಮಾಡುತ್ತಿದ್ದಾನೆ. ಆತನಿಗೆ ವಯಸ್ಸು 23-24. ವಿವಾಹವಾಗಿಲ್ಲ. ಪರಮಹಂಸರು ಆತನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದಾರೆ. ಆತ ಆಗಾಗ ಬಂದು ತಮ್ಮನ್ನು ನೋಡಿ ಹೋಗಬೇಕು ಅಂತ ಅವರ ಇಚ್ಛೆ. ಆತನಿಗೆ ಏಕಾಂತವಾಸ ರುಚಿಸುತ್ತಿರುವುದರಿಂದ ಆಗಾಗ ಬಂದು ಪರಮಹಂಸರನ್ನು ನೋಡಿ ಹೋಗಲು ಆತನಿಗೆ ಆಗುತ್ತಿರಲಿಲ್ಲ. ಶ್ರೀರಾಮಕೃಷ್ಣರು ಹರಿಗೆ, ಏನು ಸಮಾಚಾರ? ಬಹಳ ದಿವಸದಿಂದ ಬರಲೇ ಇಲ್ಲವಲ್ಲ? ನೋಡು, ಭಗವಂತನೇ ಒಂದು ರೂಪದಲ್ಲಿ ನಿತ್ಯ, ಇನ್ನೊಂದು ರೂಪದಲ್ಲಿ ಲೀಲೆ. ಎಲ್ಲಿಯವರೆಗೆ ಭಗವಂತ ನಮ್ಮ ಹೃದಯದಲ್ಲಿ ಭಕ್ತನ ಅಹಂ ಎಂಬುದನ್ನು ಇಟ್ಟಿರುತ್ತಾನೋ ಅಲ್ಲಿಯವರೆಗೆ ಲೀಲೆಯೂ ಸತ್ಯ. ಯಾವಾಗ ಆತ ನಮ್ಮ ಅಹಂ ಎಂಬುದನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಬಿಡುವನೋ ಆಗ ಯಾವುದು ಇದೆಯೋ ಅದೇ ಬರುತ್ತದೆ. ಅದು ಏನು ಅಂತ ಹೇಳಲಾಗುವುದಿಲ್ಲ. ಎಲ್ಲಿಯವರೆಗೆ ಆತ ನಮ್ಮಲ್ಲಿ ಅಹಂ ಎಂಬುದನ್ನು ಇಟ್ಟಿರುವನೋ ಅಲ್ಲಿಯವರೆಗೆ ಎಲ್ಲವನ್ನೂ ಸ್ವೀಕರಿಸಬೇಕು. ಬಾಳೆ ಪಟ್ಟೆಗಳನ್ನು ಬೇರ್ಪಡಿಸಿದರೆ ದಿಂಡು ಸಿಗುತ್ತದೆ. ಬಾಳೆ ಗಿಡದಲ್ಲಿ ಪಟ್ಟೆಗಳಿರುವವರೆಗೆ ಅದರೊಳಗೆ ದಿಂಡು ಇದ್ದೇ ಇರುತ್ತದೆ. ದಿಂಡು ಇರುವವರೆಗೆ ಪಟ್ಟೆಗಳು ಇದ್ದೇ ಇರುತ್ತವೆ. ಪಟ್ಟೆಗಳೊಡನೆ ದಿಂಡು, ದಿಂಡಿನೊಡನೆ ಪಟ್ಟೆಗಳು ಇದ್ದೇ ಇರುತ್ತವೆ. ನಿತ್ಯ ಎಂದೊಡನೆ ಅದರೊಡನೆ ಲೀಲೆ ಇದ್ದೇ ಇದೆ ಅಂತ ಅರ್ಥ. ಲೀಲೆ ಎಂದೊಡನೆ ಅದರೊಡನೆ ನಿತ್ಯ ಇದ್ದೇ ಇದೆ ಅಂತ ಅರ್ಥ. ಆತನೇ ಜೀವ ಜಗತ್ತಾಗಿದ್ದಾನೆ, ಚತುರ್ವಿಂಶತಿ ತತ್ವಗಳಾಗಿದ್ದಾನೆ. ಯಾವಾಗ ಆತ ನಿಷ್ಕ್ರಿಯನೋ ಆಗ ಆತನಿಗೆ ಬ್ರಹ್ಮ ಅಂತಲೂ, ಯಾವಾಗ ಆತ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡುತ್ತಾನೋ ಆಗ ಆತನಿಗೆ ಶಕ್ತಿ ಅಂತಲೂ ಕರೆಯುತ್ತೇವೆ. ಬ್ರಹ್ಮ ಶಕ್ತಿ ಅಭೇದ. ನೀರು ಸ್ಥಿರವಾಗಿ ನಿಂತಿದ್ದರೂ ನೀರೇ, ಚಲಿಸುತ್ತಿದ್ದರೂ ನೀರೇ. ಅಹಂ ಎಂಬ ಬೋಧೆ ಸುಲಭವಾಗಿ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಎಲ್ಲಿಯವರೆಗೆ ಅಹಂ ಎಂಬ ಬೋಧೆ ಇರುತ್ತದೋ ಅಲ್ಲಿಯವರೆಗೆ ಜಗತ್ತು ಮಿಥ್ಯಾ ಅಂತ ಹೇಳುವ ಹಾಗೇ ಇಲ್ಲ. ಬೇಲದ ಹಣ್ಣಿನ ಓಟೆ ಮತ್ತು ಬೀಜಗಳನ್ನು ಬಿಸುಟು ಬರೀ ತಿರುಳನ್ನು ಮಾತ್ರ ತೂಗಿ ನೋಡಿದರೆ ಬೇಲದ ಹಣ್ಣಿನ ನಿಜವಾದ ತೂಕ ಸಿಕ್ಕುವುದಿಲ್ಲ. ಯಾವ ಇಟ್ಟಿಗೆ, ಸುಣ್ಣ, ಮರಳು ಇವುಗಳಿಂದ ಮೆಟ್ಟಲ ಸಾಲು ನಿರ್ಮಿತವಾಗಿರುವುದೋ ಅದೇ ಇಟ್ಟಿಗೆ, ಸುಣ್ಣ, ಮರಳು ಇವುಗಳಿಂದ ಮೇಲ್ಛಾವಣಿಯೂ ನಿರ್ಮಿತವಾಗಿದೆ. ಬ್ರಹ್ಮ ಯಾರೋ ಆತನ ಸತ್ವದಿಂದಲೇ ಈ ಜೀವ ಜಗತ್ತು ಬದುಕಿಕೊಂಡಿದೆ. ಭಕ್ತರು ಎಂದರೆ ವಿಜ್ಞಾನಿಗಳು ಸಾಕಾರ ನಿರಾಕಾರ ಎರಡನ್ನೂ, ರೂಪ ಅರೂಪ ಎರಡನ್ನೂ ಸ್ವೀಕರಿಸುತ್ತಾರೆ. ಅಪಾರವಾದ ಮಹಾಸಾಗರದಲ್ಲಿ ಅನಂತ ಜಲರಾಶಿಯಲ್ಲಿ ಶೈತ್ಯದ ದೆಸೆಯಿಂದ ನೀರು ಅಲ್ಲಿ ಇಲ್ಲಿ ಹಿಮಗಡ್ಡೆಗಳಾಗಿ ಪರಿವರ್ತನೆ ಹೊಂದಿರುವುದನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ಭಕ್ತನ ಭಕ್ತಿ ಎಂಬ ಶೈತ್ಯದ ದೆಸೆಯಿಂದ ಆ ಅನಂತ ಶಾಂತವಾಗಿ, ಎಂದರೆ ಸಾಕಾರ ರೂಪವನ್ನು ತಾಳಿ ಭಕ್ತರಿಗೆ ಗೋಚರವಾಗುತ್ತದೆ. ಯಾವ ರೀತಿಯಾಗಿ ಸೂರ್ಯೋದಯವಾದ ನಂತರ ಹಿಮಗಡ್ಡೆ ಕರಗಿ ನೀರಾಗುವುದೋ ಅದೇ ರೀತಿಯಾಗಿ ಜ್ಞಾನ ಸೂರ್ಯೋದಯವಾದ ನಂತರ ಸಾಕಾರ ರೂಪವು ಕರಗಿ ಎಂದಿನ ನಿರಾಕಾರ ಸ್ಥಿತಿಗೆ, ಅನಂತ ಸ್ಥಿತಿಗೆ ಹಿಂದಿರುಗುತ್ತದೆ.
ಎಲ್ಲಿಯವರೆಗೆ ಮನುಷ್ಯ ತನ್ನ ಮನಸ್ಸಿನ ಮೂಲಕ ವಿಚಾರದಲ್ಲಿ ತೊಡಗಿರುತ್ತಾನೋ ಅಲ್ಲಿಯವರೆಗೆ ಆತ ನಿತ್ಯವನ್ನು ಮುಟ್ಟಲಾರ. ಮನಸ್ಸಿನ ಮೂಲಕ ವಿಚಾರ ಮಾಡಲು ಹೊರಟರೆ ಆತ ಜಗತ್ತಿನ ಎಲ್ಲೆಯನ್ನು ಬಿಟ್ಟು ಮುಂದುವರಿಯುವ ಹಾಗಿಲ್ಲ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಈ ಇಂದ್ರಿಯ ವಸ್ತುಗಳ ಎಲ್ಲೆಯನ್ನು ಬಿಟ್ಟು ಮುಂದುವರಿಯುವ ಹಾಗಿಲ್ಲ. ವಿಚಾರ ನಿಂತ ನಂತರವೇ ಬ್ರಹ್ಮಜ್ಞಾನ ದೊರೆಯುವುದು. ಮೇಲೇನೆ ಈ ಮನಸ್ಸಿನ ಮೂಲಕ ಆತ್ಮನ ಸಾಕ್ಷಾತ್ಕಾರವನ್ನು ಪಡೆಯಲಿಕ್ಕಾಗುವುದಿಲ್ಲ. ಆತ್ಮನ ಮೂಲಕ ಮಾತ್ರವೇ ಆತ್ಮನ ಸಾಕ್ಷಾತ್ಕಾರ ಸಾಧ್ಯ. ಶುದ್ಧ ಮನಸ್ಸು, ಶುದ್ಧ ಬುದ್ಧಿ, ಶುದ್ಧ ಆತ್ಮ ಇವು ಮೂರೂ ಒಂದೇ. ನಾವು ಯಾವುದಾದರೂ ಒಂದು ವಸ್ತುವನ್ನು ನೋಡಬೇಕಾದರೆ ನಮಗೆ ಎಷ್ಟೊಂದು ಉಪಕರಣಗಳ ಅವಶ್ಯಕತೆ ಇದೆ ಎಂಬುದನ್ನು ಸ್ವಲ್ಪ ಯೋಚಿಸಿ ನೋಡಿ. ನಮಗೆ ಕಣ್ಣು ಬೇಕು, ಬೆಳಕು ಬೇಕು, ಮನಸ್ಸು ಬೇಕು. ಈ ಮೂರರಲ್ಲಿ ಯಾವುದೊಂದು ಇಲ್ಲದಿದ್ದರೂ ವಸ್ತುವನ್ನು ನೋಡಲಿಕ್ಕಾಗುವುದಿಲ್ಲ. ಈ ಮನಸ್ಸೆಂಬುದು ಎಲ್ಲಿಯವರೆಗೆ ಕೆಲಸ ಮಾಡಿಕೊಂಡು ಮುಂದುವರಿಯುತ್ತಿರುವುದೋ ಅಲ್ಲಿಯವರೆಗೆ ಈ ಜಗತ್ತೆಂಬುದು ಇಲ್ಲ, ನಾನು ಎಂಬುದು ಇಲ್ಲ ಅಂತ ಹೇಳಲಾದೀತೆ. ಮನಸ್ಸು ನಾಶವಾಗಿ ಹೋದರೆ, ಸಂಕಲ್ಪ ವಿಕಲ್ಪ ನಿಂತು ಹೋದರೆ ಸಮಾಧಿಯುಂಟಾಗುತ್ತದೆ, ಬ್ರಹ್ಮಜ್ಞಾನ ದೊರೆಯುತ್ತದೆ. ಸಾ ರಿ ಗ ಮ ಪ ದ ನಿ ಎಂಬ ಸ್ವರಗಳನ್ನು ಹಾಡುತ್ತಿರುವಾಗ ನೀಯಲ್ಲಿ ಕಂಠವನ್ನು ಹೆಚ್ಚು ಹೊತ್ತು ಇಡಲಾಗುವುದಿಲ್ಲ. ಚಿಕ್ಕನರೇನನ ಕಡೆಗೆ ತಿರುಗಿ ಪರಮಹಂಸರು ಹೇಳುತ್ತಿದ್ದಾರೆ, ಭಗವಂತನಿದ್ದಾನೆ ಎಂಬುದಾಗಿ ಕೇವಲ ಅಂತರ್ಬೋಧೆಯನ್ನು ಹೊಂದಿಬಿಟ್ಟ ಮಾತ್ರಕ್ಕೆ ಏನು ಆಯಿತು? ಆತನ ಅಲೌಕಿಕ ದರ್ಶನ ದೊರೆತರೆ ಎಲ್ಲ ದೊರೆತಂತಾಗುವುದಿಲ್ಲ. ಆತನನ್ನು ಹೃದಯ ಮಂದಿರಕ್ಕೆ ಕರೆದುಕೊಂಡು ಬಂದು ಆತನೊಡನೆ ಮಾತುಕತೆಯಾಡಬೇಕು. ಕೆಲವರು ಹಾಲಿನ ಸಂಬಂಧವಾಗಿ ಕೇಳಿದ್ದಾರೆ, ಇನ್ನು ಕೆಲವರು ಅದನ್ನು ನೋಡಿದ್ದಾರೆ, ಮತ್ತೆ ಕೆಲವರು ಅದನ್ನು ಕುಡಿದಿದ್ದಾರೆ. ಜನರಲ್ಲಿ ಕೆಲವರೇನೋ ದೊರೆಯನ್ನು ನೋಡಿದ್ದಾರೆ, ಆದರೆ ಅವರಲ್ಲಿ ಒಬ್ಬಿಬ್ಬರು ಮಾತ್ರ ಆತನನ್ನು ತಮ್ಮ ಮನೆಗೆ ಕರೆತಂದು ಅತಿಥಿ ಸತ್ಕಾರ ಮಾಡಬಲ್ಲರು. ಮಾಸ್ಟರ್ ಸ್ನಾನ ಮಾಡಲು ಮತ್ತೆ ಗಂಗಾ ನದಿಗೆ ಹೊರಟ. ಗಂಟೆ 10 ಪರಮಹಂಸರು ಇನ್ನೂ ಭಕ್ತರೊಡನೆ ಮಾತುಕತೆಗಳನ್ನಾಡುತ್ತಿದ್ದಾರೆ. ಮಾಸ್ಟರ್ ಸ್ನಾನ ಮುಗಿಸಿಕೊಂಡು ಮತ್ತೆ ಬಲರಾಮನ ಮನೆಗೆ ಹಿಂದಿರುಗಿ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರ ಹತ್ತಿರ ಕುಳಿತುಕೊಂಡ. ಪರಮಹಂಸರು ಭಾವಪರವಶರಾಗಿದ್ದಾರೆ. ಅವರ ಮುಖದಿಂದ ಜ್ಞಾನವಾಹಿನಿ ನಿರರ್ಗಳವಾಗಿ ಹರಿಯುತ್ತಿದೆ. ಆಗಾಗ ತಮ್ಮ ಅತಿ ಗುಹ್ಯ ಆಧ್ಯಾತ್ಮಿಕ ಅನುಭವಗಳ ಸಂಬಂಧವಾಗಿ ಭಕ್ತರಿಗೆ ತಿಳಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ನಾನು ಮಥುರಾ ಬಾಬುವಿನೊಡನೆ ಕಾಶಿಗೆ ಹೋಗಿದ್ದೆ. ನಾವು ಕುಳಿತಿದ್ದ ದೋಣಿ ಮಣಿಕರ್ಣಿಕಾ ಘಟ್ಟದ ಹತ್ತಿರ ಹೋಗುತ್ತಿತ್ತು. ಆಗ ಇದ್ದಕ್ಕಿದ್ದ ಹಾಗೆ ನನಗೆ ಶಿವನ ದರ್ಶನವಾಯಿತು. ಆಗ ನಾನು ಆ ದೋಣಿಯ ಅಂಚಿಗೆ ಬಂದು ನಿಂತುಕೊಂಡು ಸಮಾಧಿಸ್ಥನಾಗಿ ಬಿಟ್ಟೆ. ನಾನು ನದಿಗೆ ಬಿದ್ದು ಹೋಗಿ ಬಿಡಬಹುದೆಂದು ಅಂಬಿಗ ಹೃದಯನಿಗೆ ಕೂಗಿ ಹೇಳಿದ, ಹಿಡೀರಿ ಹಿಡೀರಿ ಅಂತ. ಈ ಜಗತ್ತಿನ ಜವಾಬ್ದಾರಿಯೇ ಮೂರ್ತಿಮತ್ತಾದಂತೆ ಶಿವ ಆ ಘಟ್ಟದ ಮೇಲೆ ನಿಂತುಕೊಂಡಿದ್ದ. ಮೊದಲು ಆತ ಸ್ವಲ್ಪ ದೂರದಲ್ಲಿ ನಿಂತಿರುವಂತೆ ಕಂಡೆ. ಬಳಿಕ ಆತ ನನ್ನ ಹತ್ತಿರ ಬರಲಾರಂಭಿಸಿದ. ಕೊನೆಗೆ ನನ್ನಲ್ಲಿ ಐಕ್ಯನಾಗಿ ಬಿಟ್ಟ. ಒಮ್ಮೆ ಒಬ್ಬ ಸನ್ಯಾಸಿ ನನ್ನ ಕೈ ಹಿಡಿದುಕೊಂಡು ಹೋಗುತ್ತಿದ್ದ ಹಾಗೆ ಭಾವದಲ್ಲಿ ಕಂಡೆ. ಇಬ್ಬರೂ ಒಂದು ದೇವಾಲಯಕ್ಕೆ ಹೋದೆವು. ಅಲ್ಲಿ ಸುವರ್ಣ ನಿರ್ಮಿತ ಅನ್ನಪೂರ್ಣೆಯ ದರ್ಶನವಾಯಿತು. ಭಗವಂತನೇ ಈ ಎಲ್ಲವೂ ಆಗಿದ್ದಾನೆ. ಆದರೆ ಕೆಲವರಲ್ಲಿ ಆತ ಹೆಚ್ಚು ವ್ಯಕ್ತವಾಗಿದ್ದಾನೆ. ಮಾಸ್ಟರಿಗೆ, ಬಹುಶಃ ನಿನಗೆ ಸಾಲಿಗ್ರಾಮದಲ್ಲಿ ನಂಬಿಕೆ ಇಲ್ಲ ಅಂತ ಕಾಣುತ್ತದೆ. ಇಂಗ್ಲಿಷ್ ಮೆನ್ಗಳು ಅದನ್ನು ನಂಬುವುದಿಲ್ಲ. ನೀವು ಬೇಕಾದರೆ ನಂಬಿ, ಸಾಕಾದರೆ ಬಿಡಿ. ಅದರಿಂದೇನು ಆಕಾಶ ಕಳಚಿ ಬಿದ್ದು ಹೋಗುವುದಿಲ್ಲ. ಒಳ್ಳೆ ಸಾಲಿಗ್ರಾಮದಲ್ಲಿ ಸ್ಪಷ್ಟವಾದ ಚಕ್ರ ಇವೇ ಮೊದಲಾದವುಗಳ ಚಿಹ್ನೆ ಇದ್ದೇ ಇರಬೇಕು. ಆಗ ಮಾತ್ರವೇ ಅದನ್ನು ಒಂದು ಭಗವಂತನ ಪ್ರತೀಕ
ಅಂತ ಪೂಜಿಸಲು ಸಾಧ್ಯ. ಮಾಸ್ಟರ್, ನಿಜ, ಇದು ಭಗವಂತನು ಸುಲಕ್ಷಣ ಮನುಷ್ಯನಲ್ಲಿ ವಿಶೇಷವಾಗಿ ವ್ಯಕ್ತವಾಗಿರುವ ಹಾಗೆ. ಹಿಂದೆ ನರೇಂದ್ರ ಇವೆಲ್ಲ ಮಾನಸಿಕ ಭ್ರಾಂತಿ ಅಂತ ಹೇಳುತ್ತಿದ್ದ, ಆದರೆ ಈಗ ಎಲ್ಲವನ್ನೂ ಒಪ್ಪಿಕೊಳ್ಳುತ್ತಿದ್ದಾನೆ. ಭಗವದ್ ದರ್ಶನ ಸಂಬಂಧವಾಗಿ ಮಾತನಾಡುತ್ತಿದ್ದ ಹಾಗೆಯೇ ಪರಮಹಂಸರು ಭಾವ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಭಕ್ತರೆಲ್ಲರೂ ನೆಟ್ಟ ದೃಷ್ಟಿಯಿಂದ ಅವರ ಕಡೆಗೆ ನೋಡುತ್ತಿದ್ದಾರೆ. ಬಹಳ ಹೊತ್ತಾದ ಮೇಲೆ ಅವರು ಪ್ರಕೃತಿಸ್ಥರಾದರು. ಈಗ ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನಾನು ಏನನ್ನು ಕಂಡೆ ಎಂಬುದನ್ನು ನೀನು ಊಹಿಸಬಲ್ಲೆಯಾ? ಇಡೀ ಬ್ರಹ್ಮಾಂಡವೇ ಒಂದು ಸಾಲಿಗ್ರಾಮವಾಗಿರುವಂತೆಯೂ ಅದರೊಳಗೆ ನಿನ್ನ 2 ಕಣ್ಣುಗಳು ಇರುವಂತೆಯೂ ಕಂಡೆ. ಪರಮಹಂಸರು ತಮ್ಮ ಈ ಅದ್ಭುತ ದರ್ಶನದ ಸಂಬಂಧವಾಗಿ ಕೊಟ್ಟ ವರ್ಣನೆಯನ್ನು ಮಾಸ್ಟರ್ ಮತ್ತು ಭಕ್ತರು ಆಶ್ಚರ್ಯಚಕಿತರಾಗಿ ಕೇಳುತ್ತಿದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ಇನ್ನೊಬ್ಬ ಯುವಕ ಭಕ್ತ ಶಾರದಾ ಪ್ರಸನ್ನ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ. ಶ್ರೀರಾಮಕೃಷ್ಣರು ಶಾರದಾ ಪ್ರಸನ್ನನಿಗೆ, ನೀನು ದಕ್ಷಿಣೇಶ್ವರಕ್ಕೆ ಏಕೆ ಬರುತ್ತಿಲ್ಲ? ನಾನು ಕಲ್ಕತ್ತಕ್ಕೆ ಬಂದಾಗ ಏಕೆ ಬಂದು ನನ್ನನ್ನು ನೋಡಬಾರದು? ಶಾರದಾ ಪ್ರಸನ್ನ, ನನಗೆ ಸಮಾಚಾರ ಗೊತ್ತಾಗುತ್ತಿಲ್ಲ. ಶ್ರೀರಾಮಕೃಷ್ಣರು, ಮುಂದಿನ ಸಲ ಬರುವಾಗ ಮೊದಲೇ ನಿನಗೆ ತಿಳಿಸುತ್ತೇನೆ. ನಗುತ್ತಾ ಮಾಸ್ಟರಿಗೆ, ಈ ಯುವಕರ ಒಂದು ಪಟ್ಟಿ ಮಾಡು. ಮಾಸ್ಟರ್ ಮತ್ತು ಭಕ್ತರು ನಗುತ್ತಾರೆ. ಶಾರದಾ ಪ್ರಸನ್ನ, ಮನೆಯಲ್ಲಿ ನನಗೆ ವಿವಾಹ ಮಾಡಬೇಕು ಅಂತ ಇದ್ದಾರೆ. ಮಾಸ್ಟರನ್ನು ತೋರಿಸಿ, ವಿವಾಹದ ಸಂಬಂಧವಾಗಿ ಇವರು ಎಷ್ಟೋ ಬಾರಿ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಶ್ರೀರಾಮಕೃಷ್ಣರು, ಈಗ ಏಕೆ ನಿನಗೆ ಮದುವೆ? ಮಾಸ್ಟರಿಗೆ, ಶಾರದಾ ಪ್ರಸನ್ನ ಈಗ ಮಾನಸಿಕವಾಗಿ ಒಳ್ಳೆಯ ಅವಸ್ಥೆಯಲ್ಲಿದ್ದಾನೆ. ಹಿಂದೆ ಈತನ ಮುಖದಲ್ಲಿ ಒಂದು ವಿಧವಾದ ಶಂಕೆ ಕಾಣುತ್ತಿತ್ತು, ಈಗ ಆನಂದದಿಂದ ನಲಿಯುತ್ತಿದೆ. ಪರಮಹಂಸರು ಒಬ್ಬ ಭಕ್ತನಿಗೆ ಹೇಳಿದರು, ನೀನು ಹೋಗಿ ಪೂರ್ಣನನ್ನು ಕರೆದುಕೊಂಡು ಬರುವೆಯಾ ಅಂತ. ಈಗ ನರೇಂದ್ರ ಬಂದ. ಪರಮಹಂಸರು ಒಬ್ಬ ಭಕ್ತನಿಗೆ ಹೇಳಿದರು, ಆತನಿಗೆ ಸ್ವಲ್ಪ ಫಲಾಹಾರವನ್ನು ಕೊಡು ಅಂತ. ಆತನನ್ನು ನೋಡಿ ಪರಮಹಂಸರಿಗೆ ಬಹಳ ಆನಂದವಾಗಿ ಬಿಟ್ಟಿದೆ. ನರೇಂದ್ರನಿಗೆ ತಿಂಡಿ ತೀರ್ಥಗಳನ್ನು ಕೊಟ್ಟಾಗ ತಾವು ಸಾಕ್ಷಾತ್ ನಾರಾಯಣನ ಸೇವೆಯನ್ನೇ ಮಾಡುತ್ತಿರುವಂತೆ ಅವರು ಭಾವಿಸುತ್ತಿದ್ದರು. ಅವರು ನರೇಂದ್ರನ ಮೈಕೈಗಳನ್ನು ಆದರದಿಂದ ಸವರುತ್ತಿದ್ದಾರೆ. ಗೋಪಾಲನ ತಾಯಿ ಕೊಠಡಿಯನ್ನು ಪ್ರವೇಶಿಸಿದಳು. ಆಕೆ ಬಾಲಗೋಪಾಲನ ಪರಮಭಕ್ತೆ. ಕಾಮಾರಹಾಟಿನಿಂದ ಆಕೆಯನ್ನು ಕರೆಸುವಂತೆ ಪರಮಹಂಸರು ಬಲರಾಮನಿಗೆ ಹೇಳಿದ್ದರು. ಆಕೆ ಬಂದಿದ್ದಾಳೆ. ಆಕೆ ಕೊಠಡಿಯನ್ನು ಪ್ರವೇಶಿಸಿದೊಡನೆಯೇ ಹೇಳುತ್ತಿದ್ದಾಳೆ, ಆನಂದದಿಂದ ನನ್ನ ಕಣ್ಣಿನಲ್ಲಿ ಪ್ರೇಮಾಶ್ರು ಸುರಿಯುತ್ತಿದೆ ಅಂತ. ಹೀಗೆಂದು ಹೇಳುತ್ತಾ ತನ್ನ ಹಣೆಯನ್ನು ಭೂಮಿಗೆ ಮುಟ್ಟಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿದಳು. ಶ್ರೀರಾಮಕೃಷ್ಣರು, ಏನು ನೀನು ಮಾಡುತ್ತಾ ಇರುವುದು? ನೀನು ನನ್ನನ್ನು ಗೋಪಾಲ ಅಂತ ಕರೆಯುತ್ತಿರುವೆ ಮತ್ತು ನನಗೆ ಪ್ರಣಾಮ ಮಾಡುತ್ತಿರುವೆಯಲ್ಲ. ಹೋಗಲಿ, ಈಗ ಅಡುಗೆ ಮನೆಗೆ ಹೋಗಿ ನನಗೊಂದು ಒಳ್ಳೆ ಪಲ್ಯ ತಯಾರು ಮಾಡು. ಅದಕ್ಕೆ ಅಂಥ ಸೊಗಸಾದ ಒಗ್ಗರಣೆ ಹಾಕಬೇಕು. ಅದರ ಘಾಟು ಇಲ್ಲಿಯವರೆಗೂ ಬಂದು ಬಿಡಬೇಕು. ಎಲ್ಲರೂ ನಗುತ್ತಾರೆ. ಗೋಪಾಲನ ತಾಯಿ, ಇವರು ಈ ಮನೆಯವರು ಅನ್ಯಥಾ ಭಾವಿಸಬಹುದು. ತಾನು ಹೊಸದಾಗಿ ಇಲ್ಲಿಗೆ ಬಂದಿದ್ದೇನೆ, ಪ್ರತ್ಯೇಕವಾಗಿ ಅಡುಗೆ ಮಾಡುತ್ತೇನೆ ಅಂದರೆ ಮನೆಯವರಿಗೆ ಅಸಮಾಧಾನವಾಗಬಹುದು ಅಂತ ಭಾವಿಸಿರಬಹುದು. ಆಕೆ ಮನೆಯ ಒಳಕ್ಕೆ ಹೋಗುವ ಮುನ್ನ ಕಾತರ ಸ್ವರದಿಂದ ನರೇಂದ್ರನನ್ನು ಸಂಬೋಧಿಸಿ, ಮಗು, ನಾನು ಗುರಿಯನ್ನು ಮುಟ್ಟಿರುವೆನೇ ಅಥವಾ ಮುಟ್ಟಬೇಕಾಗಿದೆಯೇ ಅಂತ ಕೇಳಿದಳು. ಇಂದೇ ರಥೋತ್ಸವ, ಆದ್ದರಿಂದ ಪೂಜೆ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಂಡಿತು. ಈಗ ಪರಮಹಂಸರನ್ನು ಊಟಕ್ಕೆ ಇಳಿಸಿದ್ದಾರೆ. ಅವರು ಮನೆಯ ಒಳಕ್ಕೆ ಹೋಗುತ್ತಿದ್ದಾರೆ. ಅವರಿಗೆ ಪ್ರಣಾಮ ಮಾಡಲು ಮತ್ತು ದರ್ಶನ ಪಡೆಯಲು ಭಕ್ತೆಯರು ಬಹಳ ಉತ್ಸುಕರಾಗಿದ್ದಾರೆ. ಪರಮಹಂಸರಿಗೆ ಅನೇಕ ಮಂದಿ ಭಕ್ತೆಯರಿದ್ದಾರೆ, ಆದರೆ ಅವರ ಸಂಬಂಧವಾಗಿ ಭಕ್ತರೊಡನೆ ಏನೂ ಹೆಚ್ಚಾಗಿ ಪ್ರಸ್ತಾಪ ಮಾಡುತ್ತಿರಲಿಲ್ಲ.
ಯಾರಾದರೂ ಭಕ್ತೆಯರೊಡನೆ ಹೆಚ್ಚಾಗಿ ಬೆರೆಯುತ್ತಿದ್ದರೆ ಅವರಿಗೆ ಎಚ್ಚರಿಕೆ ಕೊಡುತ್ತಿದ್ದರು. ಅತಿಯಾಗಿ ಬೆಳೆಯಬೇಡಿ, ಹಳ್ಳಕ್ಕೆ ಬೀಳುವಿರಿ ಅಂತ ಕೆಲವು ವೇಳೆ ಹೇಳುತ್ತಿದ್ದರೂ ಹೆಂಗಸು ಭಕ್ತಿ ಪರವಶರಾಗಿ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದರೂ ಆಕೆಯೊಡನೆ ಬೆರೆಯಬೇಡಿ ಅಂತ. ಭಕ್ತರು ಮತ್ತು ಭಕ್ತೆಯರು ದೂರವಾಗಿರಬೇಕು, ಇದರಿಂದ ಇಬ್ಬರಿಗೂ ಮಂಗಳ ಎಂಬುದು ಪರಮಹಂಸರ ಅಭಿಮತವಾಗಿತ್ತು. ಮತ್ತು ಭಕ್ತೆಯರ ಗೋಪಾಲ ಭಾವ ಎಂದರೆ ವಾತ್ಸಲ್ಯ ಭಾವ ಅಷ್ಟು ಒಳ್ಳೆಯದಲ್ಲ. ಈ ವಾತ್ಸಲ್ಯ ಭಾವ ಕೊನೆಗೆ ಒಂದು ದಿನ ಗೀತ್ಸಲ್ಯ ಭಾವ ಆಗಿಬಿಡುವ ಸಂಭವವಿದೆ ಅಂತ ಹೇಳುತ್ತಿದ್ದರು. ಗಂಟೆ 1 ಊಟವಾದ ನಂತರ ಪರಮಹಂಸರು ಮತ್ತೆ ಭಕ್ತರೊಡನೆ ಬೈಠಕ್ ಖಾನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಒಬ್ಬ ಭಕ್ತ ಹೋಗಿ ಪೂರ್ಣನನ್ನು ಕರೆದುಕೊಂಡು ಬಂದಿದ್ದಾನೆ. ಪರಮಹಂಸರು ಮಹದಾನಂದದಿಂದ ಮಾಸ್ಟರಿಗೆ ಹೇಳುತ್ತಿದ್ದಾರೆ, ಈಗೋ ನೋಡು, ಪೂರ್ಣ ಬಂದುಬಿಟ್ಟ. ನರೇಂದ್ರ, ಚಿಕ್ಕ ನರೇನ, ನಾರಾಯಣ, ಹರಿಪದ ಮತ್ತು ಕೆಲವು ಭಕ್ತರು ಅವರ ಹತ್ತಿರ ಕುಳಿತು ಮಾತುಕತೆಯಾಡುತ್ತಿದ್ದಾರೆ. ಚಿಕ್ಕ ನರೇನ, ಒಳ್ಳೆಯದು, ನಮಗೆ ಸ್ವಾಧೀನ ಇಚ್ಛೆ ಎಂಬುದು ಇದೆಯೇನು? ಶ್ರೀರಾಮಕೃಷ್ಣರು, ಈ ನಾನು ಎಂಬುವನು ಯಾರು ಎಂಬುದನ್ನು ಸ್ವಲ್ಪ ಹುಡುಕಿ ನೋಡು. ಈ ನಾನು ಎಂಬುವವನಿಗಾಗಿ ಹುಡುಕುತ್ತಾ ಹೋದ ಹಾಗೆ ಅವನು ಎಂಬುವವನು ಹೊರಹೊಮ್ಮಿ ಬಿಡುತ್ತಾನೆ. ನಾನು ಯಂತ್ರ, ನೀನು ಯಂತ್ರಿ ಎಂಬ ಜ್ಞಾನೋದಯವಾಗಿ ಬಿಡುತ್ತದೆ. ಚೀನಾ ದೇಶದಲ್ಲಿ ನಿರ್ಮಿತವಾಗಿರುವ ಒಂದು ವಿಧದ ಕೈಗೊಂಬೆ ಕೈಯಲ್ಲಿ ಸಾಮಾನಿನ ಪಟ್ಟಿ ಹಿಡಿದುಕೊಂಡು ಅಂಗಡಿಗೆ ಹೋಗುತ್ತದೆ ಎಂಬುದನ್ನು ನೀನು ಕೇಳಿದ್ದೀಯೇನು? ನೀನು ಅಂಥ ಒಂದು ಕೈಗೊಂಬೆ. ಭಗವಂತನೇ ನಿಜವಾದ ಕರ್ತ, ನಿಜವಾಗಿ ಭಗವಂತನೇ ಕರ್ತ, ನೀನು ಅಕರ್ತ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡು ಕರ್ತನೋಪಾದಿಯಲ್ಲಿ ಈ ಜಗತ್ತಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗು. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ,